ಪ್ರಾಣಸ್ಯ ವಸ್ತ್ರ ಬುದ್ಧ್ಯಾತು ಅದು ಮುಗಿತು ನಿನ್ನೆ ಅಲ್ಲ. ಕೊನೆಗಿದೆ ಸ್ವಲ್ಪ. ಜ್ಯೇಷ್ಠ ಶ್ರೇಷ್ಠಾಧಿಕೈ ಹೃತ್ವ ಪ್ರಾಣಾಯ ಅತ್ರ ಪರತ್ರ ಚ ಜ್ಯೇಷ್ಠ ಶ್ರೇಷ್ಠ ಸಮಾನೇಭ್ಯೋ ಭವೇ ನಾತ್ರ ವಿಚಾರಣ. ಹೀಗೆ ದೇವರನ್ನ ಸರ್ವೋತ್ತಮ, ವಾಯುದೇವರನ್ನು ಜೀವೋತ್ತಮ ಅಂತ ಹೇಳ್ಕೊಂಡು ಜ್ಯೇಷ್ಠ ಶ್ರೇಷ್ಠ ಅಂತ ಉಪಾಸನೆ ಮಾಡ್ತಿದ್ರೆ ಅವನು ತನ್ನ ಗುಂಪಿನೊಳಗೆ ಜ್ಯೇಷ್ಠ ಶ್ರೇಷ್ಠನಾಗ್ತಾನೆ. ಆ ಬ್ಯಾಚಲ್ಲಿ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತ ಹೇಳೋದಿಲ್ಲ, ಆ ರೀತಿ ಆಗ್ತಾನೆ. ಸವಿತುರ್ ಜಗತ್ ಪ್ರಸವಿತು ವಿಷ್ಣೋ ಸಕಾಶಾದ್ವಯಂ ಯೋಜನಂ ರಕ್ಷಾಂ ಸರ್ವಭೋಗಾಂಶ್ಚ ವೃಣೀಮಹೇ ಭಗಸ್ಯ ಸಮಗ್ರ ಐಶ್ವರ್ಯಾದಿ ಸರ್ವಗುಣ ಸ್ವರೂಪಸ್ಯ ವಿಷ್ಣೋ ಪುರುಷಂ ಆಮೇಲೆ ತುರಂ ವಾಯುಂ ಶ್ರೇಷ್ಠಂ ಸರ್ವದಾತॄಣಾಂ ಉತ್ತಮಂಚ ಧೀಮಹಿ ನಾರಾಯಣೀಯಂ ತಂ ವಾಯುಂ ಚಿಂತಯತ್ವಾ ಉತ್ತಮೋತ್ತಮಂ ಜಗತ್ಪ್ರಸವಿತುರ್ ವಿಷ್ಣೋ ಸಕಾಶಾತ್ ಭೋಗಮಾಪ್ನುಮಃ ಇತಿ. ಎಲ್ಲ ಮಂತ್ರಗಳು ಎಲ್ಲ ಸೇರಿಸ್ಕೋಬೇಕು. ಸವಿತು ಜಗತ್ ಪ್ರಸವಿತು, ಇದು ಸವಿತ ಅಂದ್ರೆ ಸೂರ್ಯ ಅಲ್ಲ, ಜಗತ್ತನ್ನೇ ಸೃಷ್ಟಿ ಮಾಡ್ತಕ್ಕಂತಹ ಪರಮಾತ್ಮ ವಿಷ್ಣೋ ಸಕಾಶಾತ್ ವಯಂ ಭೋಜನಂ ರಕ್ಷಾಂ ಸರ್ವ ಭೋಗಾಂಶ್ಚ. ನಮಗೆ ಭೋಜನ ಸಿಗೋದು, ರಕ್ಷಣೆ ಸಿಗೋದು, ಸರ್ವ ಭೋಗಗಳು ಸಿಗೋದು ಕೂಡ ಈ ಅನುಸಂಧಾನ ಇದ್ದಾಗ ಮಾತ್ರ. ಜ್ಯೇಷ್ಠ ಶ್ರೇಷ್ಠ ಅಂತ ಉಪಾಸನೆ ಮಾಡಿದರೆ ಮಾತ್ರ. ಋಣೀಮಹೇ ಭಗ್ನಸ್ಯ ಸಮಗ್ರ ಐಶ್ವರ್ಯಾದಿ ಸರ್ವಗುಣ ಸ್ವರೂಪಸ್ಯ ವಿಷ್ಣೋ. ಯಾರು ಪರಮಾತ್ಮ? ಭಗಸ್ಯ. ಭಗ ಅಂದ್ರೆ ಏನು? ಭಗ ಅಂದ್ರು ಒಂದೇ, ಭಗವಾನ್ ಅಂದ್ರು ಒಂದೇ. ಹೇಗೆ? ಆನಂದ ಅಂದ್ರು ಒಂದೇ, ಆನಂದಿ ಅಂದ್ರು ಒಂದೇ. ದೇವರಿಗೆ ಆನಂದ ಆನಂದ ಆನಂದಿ ಆನಂದ ಹೊಂದಿರೋನು ಸ್ವಗತ ಭೇದ ವಿವರಿಸಿದ್ರಿಂದ ಬರೀ ಗುಣನೂ ಕರಿಬಹುದು, ಗುಣಿನೂ ಕರಿಬಹುದು. ದೇವ್ರ ವಿಶೇಷತೆ ಅದು. ಭಗ ಅಂದ್ರೂ ಸರಿ, ಭಗವಾನ್ ಅಂದ್ರೂ ಸರಿ. ಭಗ ಅಂತಾನೂ ಕರಿಬಹುದು, ಭಗವಾನ್ ಅಂತಾನೂ ಕರಿಬಹುದು. ಏನ ಉಳ್ಳವ ಅಂತ ಕರಿಬೇಕಾಗಿಲ್ಲ, ಯಾಕೆಂದ್ರೆ ಗುಣನೇ ಅವನಾಗಿರೋದ್ರಿಂದ ಎಲ್ಲರಿಗೂ ಬರೋದಿಲ್ಲ. ಹಾಗೆ ದೇವರಿಗೆ ಮಾತ್ರ ಹಾಗೆ ಹೇಳ್ಬೋದು. ಭಗಸ್ಯ ಸಮಗ್ರ ಐಶ್ವರ್ಯಾದಿ ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಇರೋದ್ರಿಂದ ಸಮಗ್ರನು ಸೇರಿಸಿದ್ರು. ಐಶ್ವರ್ಯ ಉಲ್ಟಪಟ್ಟ ಮಾಡಿದ್ರು. ಐಶ್ವರ್ಯಸ್ಯ ಸಮಗ್ರಸ್ಯ ಅಂತಿದೆ, ಅಲ್ಲಿ ಐಶ್ವರ್ಯ ಸಮಗ್ರ ಅನ್ನಲಿಲ್ಲ. ಸಮಗ್ರಸ್ಯ ಅನ್ನೋದು ಯಾವ್ದಕ್ಕೆ ಅನ್ವಯ? ಅದು ಎಲ್ಲದಕ್ಕೂ ಅನ್ವಯ. ಸಮಗ್ರ ಐಶ್ವರ್ಯಸ್ಯ ಸಮಗ್ರ ವೀರ್ಯಸ್ಯ ಸಮಸ್ಯೆ ಅದಕ್ಕೇನೆ ಮೊದ್ಲು ಹಾಕಿಬಿಟ್ರದ ಸಮಗ್ರ ಐಶ್ವರ್ಯ ಅಂತ ಪದ ಹಾಕಿ. ಸಮಗ್ರ ಐಶ್ವರ್ಯಾದಿ ಸರ್ವಗುಣ ಸ್ವರೂಪಸ್ಯ, ಐಶ್ವರ್ಯಾದಿ 6 ಪ್ಲಸ್ ಎಲ್ಲವೂ. ವಿಷ್ಣೋ ಪುರುಷಂ ತುರಂ ವಾಯುಂ ಶ್ರೇಷ್ಠಂ ದಾತॄಣಾಂ ಉತ್ತಮಂಚ ಧೀಮಹಿ. ಇದು ಪುರುಷನ ಧ್ಯಾನ ಮಾಡ್ತೇವೆ ಅಂತ ಕೇಳಿದ್ರೆ ತುರ. ತುರ ಅಂದ್ರೆ ತುರಗ ವೇಗ. ವಾಯುದೇವರಿಗೆ ತುರಗ ತುರ ಬಂದಿದೆ ವಿಷ್ಣು ಸಹಸ್ರ ಉದ್ವೈತದೊಳಗೆ. ಎಲ್ಲಾ ದೇವತೆಗಳು ಹೋದಾಗ ಎಲ್ಲಕ್ಕಿಂತ ಮುಂಚೆ ಹೋಗಿ ಪಡ್ಕೊಂಡು ಯಾರು? ವಾಯುವೈ ಕ್ಷೇಪಿಷ್ಟ ದೇವತ. ಕ್ಷೇಪಿಷ್ಟ ಅನ್ನು ಫಾಸ್ಟೆಸ್ಟ್ ಅಂತ. ವಾಯುದೇವರಿಗೆ ತುರ ಅಂತ ಹೆಸರು. ವೇಗವಾಗಿ ಕೆಲಸ ಮಾಡೋರು ಯೋಗ ಕೆಲಸ ಮಾಡೋರು, ಬೇಗ ಮಾಡೋರು, ಆಯಾಸ ಇಲ್ಲದೆ ಮಾಡೋರು, ಪೂರ್ತಿ ಮಾಡೋರು ಎಲ್ಲ ಅನ್ವಯ. ಉಳಿದವ್ರು ಏನೇ ಮಾಡಿದ್ರು ಕೂಡ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದಾರೆ. ಸಮಗ್ರ ಐಶ್ವರ್ಯಾದಿ ಸರ್ವಗುಣ ಸ್ವರೂಪಸ್ಯ ವಿಷ್ಣೋ ಪುರುಷಂ ತುರಂ ವಾಯುಂ ಶ್ರೇಷ್ಠಂ ಸರ್ವದಾತॄಣಾಂ ಉತ್ತಮಂಚ ಧೀಮಹಿ. ಹೀಗೆ ಡೆಲಿವರ್ ಮಾಡೋದು ವಾಯುದೇವರಾದ್ರಿಂದ ಕೊಡೋದು ಪರಮಾತ್ಮ. ಫಸ್ಟ್ ಡೆಲಿವರ್ ಮಾಡೋದು ವಾಯುದೇವರೇ, ಅವ್ರ ಮೂಲಕನೇ ಬರ್ಬೇಕೇನು. ಅದೇ ತರ ಹೇಳಿದ್ರು. ಸವಿತು ಶಬ್ದಕ್ಕೆ ಅದೇ ತರ ಹೇಳ್ತಿರೋದು. ಸವಿತು ಅಂದ್ರೆ ಪ್ರಸವಿತು ಅಂತ ಹೇಳಿದ್ರಲ್ಲ. ನಾರಾಯಣೀಯಂ ತಂ ವಾಯುಂ ಚಿಂತಯಿತ್ವಾ ಉತ್ತಮೋತ್ತಮಂ. ವಾಯುದೇವರ ಉತ್ತಮೋತ್ತಮ ಅಂತ ಚಿಂತನೆ ಮಾಡಬೇಕು. ಅಂದ್ರೆ ದೇವತೆಗಳಲ್ಲಿ ಅಂತ. ಅದು ಜಗತ್ ಪ್ರಸವಿತರು ವಿಷ್ಣೋ ಸಕಾಶಾತ್ ಭೋಗಮಾಪ್ನುಮಃ ಇತ್ತೀಚ. ಇದು ನಿಜವಾದ ಭೋಗ. ಈ ರೀತಿ ಬಂದ ಭೋಗ ಏನಂತ ವೈಟ್ ಇದೆ. ಈ ರೀತಿ ಭೋಗ ಅನಿಸ್ಬಿಟ್ರೆ ವೈಟ್ ಭೋಗ ಇದೆ. ಇಲ್ಲ ಹೋದ್ರೆ ಕದ್ದು ಮಾಡಿದಾಗ ಸಮಾಪ್ನುಮಃ ಇತ್ತೀಚ. ಬಡಿಸಿ ಎಲ್ಲ ಮಾಡಿದ್ದಾರೆ ಕೂಡ ಆಗಿಲ್ಲ. ಕೃಷ್ಣಾರ್ಪಣ ಅಂತ ಹೇಳೋವರೆಗೂ ಕೂಡ ಆಗಿಲ್ಲ. ಅದು ಲಾಸ್ಟ್ ಪ್ರೊಸೆಸ್. ಅದು ಎಲ್ಲ ಕಡೆ ಎಷ್ಟು ಶಿಸ್ತಿದೆ ಅಂದ್ರೆ ಬಡಿಸ ತಿಂತ ಕುತ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಎಷ್ಟು ಕಷ್ಟ ಆಗ್ತಿತ್ತು. ಅದು ತಿಂತಿರೋದಾಗ್ತಿರ್ತದೆ, ಮುಂದೆ ಊಟನೇ ಶುರುವಾಗೋದಿಲ್ಲ. ಅಲ್ಲಿವರೆಗೆ ಯಾರು ಬಿಟ್ಟಾಗಿಲ್ಲ. ಆಗ ಶುರುವಾಗೋದು ಕೃಷ್ಣಾರ್ಪಣ ವಸ್ತು ಅನ್ನೋವರೆಗೆ ಇದು ಮಾಡಾಗಿಲ್ಲ. ಅದು ಎಷ್ಟು ವ್ಯವಸ್ಥೆ ಇದೆ. ಎಲ್ಲೂ ಕೂಡ ತಪ್ಪಾರದು ಆ ರೀತಿ ಮಾಡಿದ್ರು. ಒಂದು ಲೋಕದಿಂದ ಶಿಸ್ತು, ಒಳಗಿನಿಂದ ಅದು ತಾರತಮ್ಯ, ಭಕ್ತಿಗೆ ಪೂರಕ. ನಾರಾಯಣೀಯಂ ತಂ ವಾಯುಂಚ ಚಿಂತಯಿತ್ವ ಉತ್ತಮ. ಅಲ್ಲಿಗೆ ಉಳಿದದೆಲ್ಲ ನಾಳೆ. ನಾರಾಯಣಾಯ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ ಆನಂದ